ಅವ್ರ ಫೋಟೋ ಮನೆಗೆ ಹಾಕ್ಯಂದ್ರೆ ತಪ್ಪಿಲ್ಲ. ಇವತ್ತು ಎಷ್ಟೋ ಬೋರ್ಗಳು ನಿಂತು ಹೋಗಿದ್ದು ಸರ್. ಆ ಗುರುಗಳ ಆಶೀರ್ವಾದದಿಂದ ಎಲ್ಲಾ ಬೋರ್ಗಳು ನಿಂತು ಹೋದ ರಿಕವರಿ ಆಗಿ ಭಾರಿ ಚೆನ್ನಾಗ್ ಬಂದಿದಾವೆ ಸರ್. ಒಂದು ಅದು ಬೆಳೆಗಳಿಗೆ ನೀವ್ ಇನ್ನೊಂದು ಯೋಚನೆ ಮಾಡ್ರಿ, ಹಿಂಗೆ ಕಂಟಿನ್ಯೂ ಆಗಿದ್ರೆ ಮನುಷ್ಯರು ಕುಡಿಯೋಕು ನಮ್ಮೂರಾಗಲ್ಲ ಆಕಾರ ಶುರುವಾಗಿತ್ತು ಸಹ, ಟ್ಯಾಂಕರೇ ಬಂದದ್ವು. ಈಗ ಅದೇ ಊರಿನ ಬೋರಿನ ನೀರು ಈ ಪುಣ್ಯ, ನಮ್ ಪುಣ್ಯ ಗುರುಗಳು ಮಾಡಿದ್ದೆ, ಅವರು ಮಾಡಿರೋದಕ್ಕೆ ನಮ್ಮೂರಿಗೆ ಇವತ್ತು ಕುಡಿಯೋ ನೀರಿಂದ ಏನಾಗಿದೆ ಸಮಸ್ಯೆ ಆಗಿಲ್ಲ. ದೇವ್ರ ದಯ ಚೆನ್ನಾಗ್ ಬಂದಿದೆ. ಎಲ್ಲ ಸೋರ್ಸ್ ಬಹಳ ಚೆನ್ನಾಗಿದೆ ಸರ್. ಭರಮಸಾರ ಕೆರೆಯಿಂದ ಸುಮಾರು ಇಲ್ಲಿಂದ ಇನ್ನೂ ಒಂದು 10-15 ಕಿಲೋಮೀಟರ್ ಮುಂದೆ ಆ ಕೆರೆ ನೀರಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಮೇಲೆ ನೀರು ಬಿದ್ದರೆ ಅವೆಲ್ಲ ಡ್ರೈ ಆಗ್ಬಿಡ್ತಾರೆ. ಆ ಕೆರೆಯಾಗ ನೀರು ಇರೋದ್ರಿಂದ ಬಹಳ ಚೆನ್ನಾಗಿ ಹೊಡಿತಾರೆ. ಮಾಡಿರೋ ಈ ಅನುಕೂಲನ ಉಪಯೋಗಿಸ್ಕೊಂಡು ಬೆಳೆಯೋದೇ ಮುಖ್ಯ. ರೈತರು ಬುದ್ಧಿ ತಿಳ್ಕೊಂಡ್ಬಿಡ್ತಾರ ಸರ್. ಯಾಕಂತ ಹೇಳಿದ್ರೆ ತೊಟ್ಟ ನೀರ್ನಾಗ ಹಿಂಗ್ ಕೆದರ್ ನೀರ್ ಬಿಡ್ತದ್ರಲ್ಲ ಸರ್, ಈಗ ನೀರ್ ವೇಸ್ಟ್ ಮಾಡಲ್ಲ ನೋಡಿ. ಹ್ಞೂ ಸರ್, ಭಾಳ ಅಂದ್ರೆ ಕಂಟ್ರೋಲ್ ಆಗ ಬಳಸ್ತಾರೆ ನೀರು, ಯಾವ್ದು ತೆಗಿಗೆ ಹೋಗ್ಬಿಡಲ್ಲ. ಸರ್ವತ್ತೆ ಬೇಡ ಅಂತಾರೆ, ಯಾಕಂದ್ರೆ ಎಲ್ಲ ಎಳೆದು ಬಿಡ್ತೀವಿ. ನಮ್ಗೆ ಸಾಕಾಗಿ 6 ಗಂಟೆ ಕರೆಕ್ಟ್ ಕೊಡೋದ್ರಲ್ಲಿ ಏನಿಲ್ಲ ಸರ್. ಈಗ ನೈಟು 12 ಗಂಟೆಗೆ ಎದ್ದು ಹೋಗ್ಬೇಕಾಗುತ್ತೆ. ರೈತರು ನೀರು ಎಲ್ಲೋ ತೆಗ್ಗಿಗೆ ಹೋಗತ್ತಂತ ಹೇಳಿ ರಾತ್ರಿ 12 ಗಂಟೆಗೆ ಎದ್ದಾಳೋದು, ಮಧ್ಯರಾತ್ರಿ ಎದ್ದಾಳೋದು ಬಹಳ ಕಷ್ಟ ಸರ್. ಯಾವ ಮನುಷ್ಯರಿಗೆ ಆದ್ರೆ ರೈತರು ಎದ್ಬೇಕಾರೆ ಕಾರಣ ಏನು ಅಂತ ಹೇಳಿದ್ರೆ ನೀರ್ ತೆಗ್ಗಿಗೆ ಹೋಗ್ಬಿಡ್ತತಿ, ಪೋಲ್ ಆಗ್ಬಿಡ್ತತಿ. ತೊಟ್ಟ ನೀರ್ನೇ ಕಾಪುರ ಮಾಡಿರೋರು ನಾವು, ಚೆನ್ನಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತನೇ ಬೇಕಾದ್ರೂ ಎದ್ದು ಹೋಗ್ಬೇಕು. ರಾತ್ರಿ ಎಲ್ಲ ಹೋಗ್ತಾರೆ ಸರ್. ಎದ್ದೋಡಾಡ್ತೀನಿ ಅಂದ್ರೆ ನಮಗೆ ಖುಷಿ ಆಗಲ್ಲ, ಬೇಜಾರಾಗುತ್ತೆ. ಇಲ್ಲ ಸರ್, ಅದ್ ಬಹಳ ಹಿಂಸೆ. ನಾನು ಒಬ್ಬ ರೈತ ಹೇಳ್ತೀನಲ್ಲ, ಮಧ್ಯೆ 12 ಗಂಟೆಗೆ 1 ಗಂಟೆಗೆ ಎದ್ದೇಳೋದೈತಲ್ಲ ಸರ್, ಅದ್ರ ಅಷ್ಟು ಹಿಂಸೆ ಯಾವುದೂ ಆಗಲ್ಲ. ಆದ್ರೂ ಒಂದೇನು ಅಂತ ಹೇಳಿದ್ರೆ ಈ ಹಗಲತ್ತಾಗ್ಲಿ 5 ತಾಸು ಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಸರ್. ರಾತ್ರಿನೇ